ಸಮಸ್ಯೆಗೆ ಸಬ್ಕಾನ್ಷಿಯಸ್ ಮೈಂಡ್ನ ಉಪಯೋಗಿಸ್ಕೊಂಡು ಪರಿಹಾರ ಕಂಡುಹಿಡ್ಕೊಳ್ಬಹುದಾ? ಸಮಸ್ಯೆಯ ಸಿಂಪ್ಟಮನ್ನು ಜಾಗೃತ ಮನಸ್ಸು ತುಂಬ ತೀಕ್ಷ್ಣವಾಗಿ ಅಬ್ಸರ್ವ್ ಮಾಡುತ್ತೆ. ಆದರೆ ಅದರ ಹಿಂದೆ ಇರೋ ಬಿಲೀಫ್ ಸಿಸ್ಟಮ್, ಎನರ್ಜಿ ಪ್ಯಾಟರ್ನ್, ಇಮೋಷನ್ಸ್ ಇದೆಲ್ಲ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತಿರೋದ್ರಿಂದ ಮತ್ತೆ ನಾವು ಅದೇ ಸಬ್ಕಾನ್ಷಿಯಸ್ ಮೈಂಡನ್ನು ಯಾವುದಾದ್ರೂ ರೀತಿಯಲ್ಲಿ ಈ ವಿಚಾರಕ್ಕೆ ಆಕ್ಸೆಸ್ ಮಾಡಿದ್ರೆ ಸೂಕ್ತವಾದ ಪರಿಹಾರ ಸಿಗತ್ತಾ? ಎಸ್, ಖಂಡಿತ ಸಿಗತ್ತೆ. ಹೇಗೆ, ಯಾವ ಮೆಥಡಲ್ಲಿ ಮಾಡ್ಕೊಳ್ಬಹುದು, ಯಾವ ಈಸಿ ಟ್ರಿಕ್ಕನ್ನು ನಾವು ಉಪಯೋಗಿಸಿದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೂಲಕ ನಾವು ಆ ನಿರ್ದಿಷ್ಟವಾದ ಸಮಸ್ಯೆಗೆ ಸುಲಭವಾಗಿ ಪರಿಹಾರ ಹುಡುಕ್ಬೋದು, ಅದನ್ನು ಇವತ್ತಿನ ಔಷಧ ರಹಿತ ಚಿಕಿತ್ಸೆಯ ವಿಶೇಷವಾದ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ನಮಸ್ಕಾರ ವೀಕ್ಷಕರೇ. ಸಬ್ಕಾನ್ಷಿಯಸ್ ಮೈಂಡಿಂದ ಸಮಸ್ಯೆಯ ಮೂಲವನ್ನು, ರೂಟ್ ಕಾಸನ್ನು ಅನಲೈಸ್ ಮಾಡ್ಬೋದು ಅಂತ ನಾನು ಸಾರಿ ಮತ್ತೆ ಹೇಳ್ತಾನೆ ಇರ್ತೀನಿ. ಮತ್ತು ಅದು ಸರ್ವಜ್ಞಾನಿ, ಅದು ಎಲ್ಲವನ್ನೂ ತಿಳಿದಿದೆ. ಆದ್ದರಿಂದ ಆ ಸ್ಥಿತಿಗೆ ಹೋಗುವ ಕಲೆಯನ್ನು ಕಲ್ತಿದ್ದೇ ಆದರೆ, ಅಥವಾ ಅದನ್ನು ಸೂಕ್ತವಾಗಿ ಬಳಸುವ ವಿಚಾರವನ್ನು ತಿಳ್ಕೊಂಡಿದ್ದೇ ಆದರೆ ಎಷ್ಟೋ ವಿಚಾರಗಳಲ್ಲಿ ನಮಗೆ ಪರಿಹಾರ ಸಿಗೋದು ತುಂಬ ಸುಲಭ ಆಗೋಗುತ್ತೆ. ಹೇಗೆ, ಏನು ಮಾಡಬಹುದು? ಇವತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಆಸ್ಪೆಕ್ಟಲ್ಲಿ ಯಾವ ಥರ ಇದನ್ನು ಮಾಡ್ಕೊಳ್ಬಹುದು ಅಂತ ನೋಡೋಣ ಬನ್ನಿ. ರೈಟ್, ಈ ಒಂದು ಟೆಕ್ನಿಕ್ಗೆ ನಾನು ಪ್ರಾಬ್ಲಮ್ ಸಾಲ್ವಿಂಗ್ ಚಾರ್ಟ್ ಅಂತ ಕರಿತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ: ಆರಾಮವಾಗಿ ರಿಲ್ಯಾಕ್ಸ್ಡ್ ಆದ ಮನಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಈ ಥರದೊಂದು ಬಿಳಿ ಹಾಳೆ ತೊಗೊಳ್ಳಿ ಅಥವಾ ನಿಮ್ಮ ಜರ್ನಲಿಂಗ್ ಬುಕ್ಕನ್ನು ತೊಗೊಳ್ಳಿ. ಸೊ ಜಸ್ಟ್ ಒನ್ ಪ್ಲೇನ್ ಶೀಟ್ ಆಫ್ ಪೇಪರ್ ಅಥವಾ ನಿಮ್ಮ ಜರ್ನಲಿಂಗ್ ಬುಕ್ಕಲ್ಲಿ ಒಂದು ಫ್ರೆಶ್ ಪೇಜ್. ಮೇಲ್ಭಾಗದಲ್ಲಿ ನಿಮ್ಮ ಪ್ರಾಬ್ಲಮ್ ಎಕ್ಸಾಕ್ಟ್ಲಿ ಏನು ಅಂತ ಮೆನ್ಷನ್ ಮಾಡಿ. ಫಾರ್ ಎಕ್ಸಾಂಪಲ್, ಕೆಲಸ ಸಿಗ್ತಾ ಇಲ್ಲ, ನೀವು ಇರೋ ಸ್ಥಿತಿಯನ್ನು ಇದ್ದ ಹಾಗೇ ಬರಿಬಹುದು. ಅಥವಾ ನನಗೆ ಕೆಲಸ ಸಿಗೋದು ಹೇಗೆ, ಈ ಥರನಾದರೂ ಬರಿಬಹುದು. ಅದಾದಮೇಲೆ ಅದರ ಕೆಳಗಡೆ ಭಾಗದಲ್ಲಿ 3 ಕಾಲಮ್ ಆಗಿ ಪೇಪರ್ನ ಡಿವೈಡ್ ಮಾಡ್ಕೊಳ್ಳಿ. ಸೊ ಮೇಲ್ಭಾಗದಲ್ಲಿ ನೀವು ನಿಮ್ಮ ಸಮಸ್ಯೆಯನ್ನು ನಿಖರವಾಗಿ ಬರಿತೀರಾ ಆ್ಯಂಡ್ ದೆನ್ 3 ಕಾಲಮ್ ಆಗಿ ಇಲ್ಲಿ ಡಿವೈಡ್ ಮಾಡ್ಕೊಳ್ತೀರಾ. ಈ 3 ಕಾಲಮಲ್ಲಿ ಸೊಲ್ಯೂಷನ್ ನಂಬರ್ 1, ಸೊಲ್ಯೂಷನ್ ನಂಬರ್ 2, ಸೊಲ್ಯೂಷನ್ ನಂಬರ್ 3 ಅಂತ 3 ರೀತಿಯ ಪರಿಹಾರವನ್ನು ಅಥವಾ ಅದಕ್ಕೆ ಯಾವ ರೀತಿ ನೀವು ಆ್ಯಕ್ಷನ್ ತೊಗೊಂಡು ಅದಕ್ಕೆ ಪರಿಹಾರವನ್ನು ನೀವು ಪಡ್ಕೊಳ್ತೀರಾ ಅನ್ನೋದನ್ನು ಬರೀರಿ. ಅಂದರೆ ಈಗ ನೀವು ಯಾವ ಥರ ಸ್ಟೆಪ್ಸ್ ತೊಗೊಂಡ್ರೆ ನೀವು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಹುಡುಕಬಹುದು. ಫಾರ್ ಎಕ್ಸಾಂಪಲ್, ಇಲ್ಲಿ ಎಕ್ಸಾಕ್ಟ್ ಮಾಹಿತಿನೇ ಬರಿಬೇಕು, ಕರೆಕ್ಟಾಗಿರೋದೇ ಬರಿಬೇಕು ಅಂತೇನಿಲ್ಲ. ನಿಮಗೆ ಪರಿಹಾರ ಅಂತ ಅನಿಸುವಂಥ ಹತ್ತಿರದ ಮಾಹಿತಿಯನ್ನು ಬರಿಬಹುದು. ಫಾರ್ ಎಕ್ಸಾಂಪಲ್, ನಾನು ಕನ್ಸಲ್ಟೇಷನ್ ಫರ್ಮ್ಸ್ಗೆ ಕಾಲ್ ಮಾಡ್ತೀನಿ ಅಥವಾ ಹೋಗಿ ಭೇಟಿ ಆಗ್ತೀನಿ. ನನ್ನ ಫ್ರೆಂಡ್ಸ್ ಯಾರು ಒಳ್ಳೆ ಪೊಸಿಷನ್ ಇದ್ದಾರೋ ಅವ್ರಿಗೆಲ್ಲ ಫೋನ್ ಮಾಡಿ ವಿಚಾರಿಸ್ತೀನಿ. ಆ್ಯಂಡ್ ಪ್ರಾಬಲಿ ಇಂಟರ್ನೆಟ್ಟಲ್ಲಿ ನಾನು ಅಪ್ಲೈ ಮಾಡ್ತೀನಿ. ಈ ಥರ 3 ಸೊಲ್ಯೂಷನ್ನ ಬರೀ. ಅದಾದಮೇಲೆ ಮತ್ತೆ ಒಂದು ಹಾರಿಜಾಂಟಲ್ ಲೈನ್ ಎಳೆದು ಕೆಳಗಡೆ ವಾಟ್ ಈಸ್ ದಿ ಅಲ್ಟಿಮೇಟ್ ಗೋಲ್ ದಟ್ ಯು ವಾಂಟ್ ಟು ರೀಚ್. ಅಂದರೆ ಇವಾಗ ಪ್ರಾಬ್ಲಮ್ ಬರೆದಿದ್ದೀರಾ, ಏನೇನು ಆ್ಯಕ್ಷನ್ ತೊಗೊಳ್ತೀರಾ ಅದಕ್ಕೆ ಅಂತ ಬರೆದಿದ್ದೀರಾ. ಸೊ ವೇರ್ ಡು ಯು ವಾಂಟ್ ಟು ಅರೈವ್. ಸೊ ಇನ್ ಅಲ್ಟಿಮೇಟ್ ಸೊಲ್ಯೂಷನ್ ಏನಾಗಬೇಕಾಗಿದೆ, ರೆಮಿಡಿ. ಸೊ ರಿಯಾಲಿಟಿ ಏನು, ಐ ಹ್ಯಾವ್ ಗಾಟ್ ಅ ಜಾಬ್, ನನಗೆ ಕೆಲಸ ಸಿಕ್ಕಿದೆ. ಇನ್ನೂ ಡೀಟೇಲ್ ಆಗಿ ನೀವು ಎಲ್ಲಿ, ಎಷ್ಟು ಸಂಬಳ, ಏನು ಅದನ್ನು ಬೇಕಾದ್ರೆ ಬರಿಬಹುದು, ತೊಂದರೆ ಇಲ್ಲ. ಓಕೆ, ಇದಕ್ಕೆ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಚಾರ್ಟ್ ಅಂತೀವಿ. ಏನು ಮೇಡಮ್ ಇದು, ಅಷ್ಟು ಬರೆದ್ರೆ ಆಯಿತಾ, ಇದಕ್ಕೂ ಸಬ್ಕಾನ್ಷಿಯಸ್ ಮೈಂಡ್ಗೂ ಏನು ಸಂಬಂಧ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು. ಬಟ್ ನನ್ನ ಸ್ಟೂಡೆಂಟ್ಸಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ನಾನು ಈಗ ಹೇಳ್ತಾ ಇದ್ದೀನಿ ಅಂತ. ಯಾಕೆಂದರೆ ಹ್ಯಾಂಡ್ ರೈಟಿಂಗ್ ಇಸ್ ಮೈಂಡ್ ರೈಟಿಂಗ್, ಮೈಂಡ್ ರೈಟಿಂಗ್ ಇಸ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತೀವಿ. ಅಂದರೆ ನೀವು ನಿಮ್ಮ ಮನಸ್ಸಿನಿಂದ ಏನು ಬರಿತೀರೋ ಅದೇ ನಿಮ್ಮ ಬರವಣಿಗೆ ಆಗಿ, ನಿಮ್ಮ ಬರವಣಿಗೆ ನಿಮ್ಮ ಸುಪ್ತ ಮನಸ್ಸಿಗೆ ಹೋಗಿ ಅಲ್ಲಿ ನಾಟಿ ಅಲ್ಲಿ ವಿಚಾರವಾಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾವು ಜರ್ನಲಿಂಗ್ಗೆ, ಲೆಟರ್ಗೆ ಅದಕ್ಕೆಲ್ಲ ತುಂಬ ಇಂಪಾರ್ಟೆನ್ಸ್ ಯಾಕೆ ಕೊಡ್ತೀವಿ ಅಂತಂದರೆ, ಹೀಲಿಂಗ್ ಮಾಡಬೇಕಾದ್ರೆ ಬೇರೆ ಬೇರೆ ಮೆಥಡ್ಸಲ್ಲಿ ಹೇಳ್ಕೊಡ್ತೀವಿ. ಅಂದರೆ ಇಟ್ ಇಮಿಡಿಯೇಟ್ಲಿ ಶಿಫ್ಟ್ಸ್ ದೋಸ್ ಪ್ಯಾಟರ್ನ್ಸ್ ಗ್ರೇಸ್ಫುಲಿ. ಸೊ ನೀವೇನು ಮಾಡಬೇಕು, ಅಲ್ಟಿಮೇಟ್ಲಿ ಏನು ಪರಿಹಾರ ಅಂತ ಬರೆದ ಮೇಲೆ ಇದರಲ್ಲಿ ನನಗೆ ಆದಷ್ಟು ಬೇಗ ರೆಮಿಡಿ ಸಿಗುತ್ತೆ ಅಂತ ಅಂದ್ಕೊಳ್ಬೇಕು. ಆಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಎಕ್ಸಾಕ್ಟ್ ಪ್ರಾಬ್ಲಮ್ ಏನು, ಬಿಕಾಸ್ ನಾವು ಇವಾಗ ಒಬ್ಬ ಮನುಷ್ಯ ಕೆಲಸ ಸಿಕ್ಕಿಲ್ಲ ಅನ್ನೋನು ಏನೇನೋ ಕಂಪ್ಲೇಂಟ್ಸ್ ಹೇಳ್ತಾ ಇರ್ಬೋದು, ಅಯ್ಯೋ ಏನು ಮಾಡೋದು ಹಾಗಾಗಿದೆ, ಏನು ಮಾಡೋದು ಹೀಗಾಗಿದೆ ಅಂತ. ಸೊ ಎಕ್ಸಾಕ್ಟಾಗಿ ಪ್ರಾಬ್ಲಮ್ ಏನು ಅನ್ನೋ ಕನ್ಫ್ಯೂಷನ್ನೇ ಕ್ರಿಯೇಟ್ ಮಾಡಿಬಿಟ್ಟಿರ್ತೀವಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ. ಅದು ಸೊಲ್ಯೂಷನ್ ಹುಡುಕೋಕ್ಕಿಂತ ಮುಂಚೆ ಅದನ್ನು ಚೆನ್ನಾಗಿ ಕನ್ಫ್ಯೂಸ್ ಮಾಡಿ ಇಟ್ಟಿರ್ತೀವಿ. ಸೊ ಬೈ ಡಿಫೈನಿಂಗ್ ಇಟ್, ನಿಮ್ಮ ಕ್ಲಿಯರ್ ಆಗಿ ನಿಮ್ಮ ಇನ್ನರ್ ಮೈಂಡ್ ಯಾವುದ್ರ ಮೇಲೆ ವರ್ಕ್ ಮಾಡಬೇಕು ಅನ್ನೋ ಮೆಸೇಜ್ ಹೋಗುತ್ತೆ. ಇನ್ನು ಸೊಲ್ಯೂಷನ್ ಬರೆದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಈ ಪ್ರಾಬ್ಲಮ್ ನನ್ನ ಕಂಟ್ರೋಲಲ್ಲೇ ಇದೆ, ಈ ಸೊಲ್ಯೂಷನ್ ನಿಮಗೆ ಸಿಗುತ್ತೆ ನನಗೆ, ಎಸ್ ಇಟ್ ಈಸ್ ಪಾಸಿಬಲ್ ಟು ಡಿರೈವ್ ದ ರಿಸಲ್ಟ್ಸ್ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ಆ್ಯಂಡ್ ವಿಲ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್ ಗ್ರೇಸ್ಫುಲಿ. ಇನ್ನು ಕೊನೆ ಭಾಗದಲ್ಲಿ ಅಲ್ಟಿಮೇಟಾಗಿ ನಾನು ಎಲ್ಲಿ ಹೋಗಬೇಕು ಅಂತ ಬರೆಯೋದ್ರಿಂದ ತುಂಬ ಕ್ಲಿಯರ್ ಆಗಿ ಡಿಫೈನ್ಡ್ ಆಗಿ ಎಲ್ಲಿ ರೀಚ್ ಆಗಬೇಕು ಅನ್ನೋದು
ಕರೆಕ್ಟಾಗಿ ನಿಖರವಾಗಿ ನಿಮ್ಮ ಮನಸ್ಸಿಗೆ ಗೊತ್ತಾಗೋಗುತ್ತೆ. ಹೌ ಬ್ಯೂಟಿಫುಲ್ ಇಸ್ಂಟ್ ಇಟ್? ಸೊ ನಾವು ಯಾವಾಗ ಈ ಒಂದು ವಿಚಾರದಲ್ಲಿ ಈ ಆ್ಯಂಗಲಲ್ಲಿ ಇದನ್ನು ನೋಡ್ತೀವೋ ಆಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಎಲ್ಲಿ ಅರೈವ್ ಆಗಬೇಕು, ಎಲ್ಲಿ ಸ್ಟಕ್ ಆಗಿದ್ದೀನಿ, ಯಾವ ಥರ ಬೇರೆ ಬೇರೆ ಆ್ಯಕ್ಷನ್ಸ್, ಕೇವಲ ನೀವು ಬರೆದಿರೋ 3 ಆ್ಯಕ್ಷನ್ನೇ ಅಲ್ಲ. ಈಗ ನಿಮಗೆ ಕೆಲಸ ಸಿಕ್ಕಿದ್ದೇ ಆದರೆ ಈ 3 ಆಪ್ಷನ್ಸ್ ಅಲ್ಲದೆ ಬೇರೆ ಥರನೂ ಸಿಗಬಹುದು. ಬಟ್ ಸೊಲ್ಯೂಷನ್ ಓರಿಯೆಂಟೆಡ್ ಇದ್ದೀರಾ. ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ ಕೇಳಿ. ಒಮ್ಮೆ ಒಂದು ಕಾಡಲ್ಲಿ ದೊಡ್ಡದಾಗಿ ಬೆಂಕಿ ಹತ್ಕೊಂಡಿತ್ತಂತೆ. ಒಂದು ಪುಟ್ಟ ಪಕ್ಷಿ ತನ್ನ ಕೊಕ್ಕೆಯಲ್ಲಿ 2 ಹನಿ ನೀರು ಹಾಕ್ತಾ ಇತ್ತಂತೆ ಆ ಬೆಂಕಿಗೆ. ಯಾರೋ ಬಂದು ಜೋರಾಗಿ ನಕ್ಬಿಟ್ಟು ಹೇಳಿದ್ರಂತೆ, ಅಯ್ಯೋ ಪೆದ್ದ, ಇಡೀ ಕಾಡಿಗೆ ಬೆಂಕಿ ಹತ್ಕೊಂಡಿದೆ, ನೀನು ಒಂದೊಂದೇ ಹನಿ ನೀರು ಹಾಕಿದ್ರೆ ಬೆಂಕಿ ಹಾರೋಗುತ್ತಾ, ಹುಚ್ಚ ನೀನು ಸುಟ್ಟೋಗ್ತೀಯ, ಹೋಗು ಅಂತ. ಅದಕ್ಕೆ ಆ ಪಕ್ಷಿ ಹೇಳ್ತಂತೆ, ಹೌದು ಹೌದು, ನಾನು ನನ್ನ ಕೊಕ್ಕೆಯಲ್ಲಿ 1 ಹನಿ ನೀರು ಹಾಕಿದ್ರೆ ಈ ಬೆಂಕಿ ಅಂತೂ ಹಾರೋಲ್ಲ, ಹೌದು. ಆದರೆ ನನಗೆ ತುಂಬ ಹೆಮ್ಮೆ ಇದೆ, ನಾನು ಬೆಂಕಿ ಹೊತ್ತಿಸೋರ ಕಡೆ ಇಲ್ಲ, ನಾನು ಬೆಂಕಿ ಹಾರಿಸೋವರ ಕಡೆ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಕತೆ? ಎಸ್, ಅದರಿಂದ ಇಲ್ಲಿ ಪ್ರಾಬ್ಲಮ್ ಕಡೆಗೆ ನಿಮ್ಮ ಮೈಂಡನ್ನು ವಾಲಕ್ಕೆ ಬಿಡಬೇಡಿ, ಸೊಲ್ಯೂಷನ್ ಕಡೆ ಓರಿಯೆಂಟೇಷನ್ ಮಾಡಿ. ಆಗ ಅದು 1 ಅಲ್ಲ 2 ಅಲ್ಲ 10 ಬೇರೆ ರೀತಿ ಸೊಲ್ಯೂಷನ್ನ ಹುಡ್ಕೋಕ್ಕೆ ನಿಮ್ಮದೇ ಕ್ರಿಯೇಟಿವಿಟಿನ, ನಿಮ್ಮ ಮೈಂಡನ್ನು ಖಂಡಿತವಾಗಿ ಓಪನ್ ಅಪ್ ಮಾಡುತ್ತೆ. ಆಲ್ರೈಟ್. ಸೊ ಆ್ಯಂಡ್ ಬರೆಯೋದ್ರಿಂದ ಒಂದು ಅಮೇಝಿಂಗ್ ಕ್ಲಾರಿಟಿ ನಿಮ್ಮ ಮೈಂಡಲ್ಲಿ ಏನು ಸಿಗುತ್ತೆ, ದಟ್ ಇಟ್ ಸೆಲ್ಫ್ ವಿಲ್ ಪ್ರಿಪೇರ್ ಯು ಟು ಮಾರ್ಚ್ ಫಾರ್ವರ್ಡ್ ಆ್ಯಂಡ್ ವಿನ್ ದಟ್ ಕ್ರಿಟಿಕಲ್ ಸಿಚುವೇಶನ್. ರೈಟ್. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಚಾರ್ಟನ್ನು ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ನೀವು ಬೇಕಾದ್ರೆ ಹರಿದು ಬಿಸಾಕ್ಬೋದು, ಆ ಥರದ್ದೇನೂ ಇಲ್ಲ. ಬಟ್ ಜರ್ನಲಿಂಗ್ ಬುಕ್ಕಲ್ಲಿ ನೀವು ನೀಟಾಗಿ ಮಾಡ್ಬೋದು. ಕಲರ್ ಪೆನ್ಸನ್ನು ಯೂಸ್ ಮಾಡಿ, ಫಾರ್ ಎಕ್ಸಾಂಪಲ್ ಪ್ರಾಬ್ಲಮನ್ನು ರೆಡ್ಡಲ್ಲಿ ಬರೆಯೋದು, ಸೊಲ್ಯೂಷನ್ ಎಲ್ಲ ಬೇರೆ ಬೇರೆ ಬ್ಲೂ ಕಲರಲ್ಲಿ ಬರೆಯೋದು. ಅದಾದಮೇಲೆ ಆ್ಯಕ್ಚುಯಲ್ ರೆಮಿಡಿ ಏನು ಬೇಕು ಅಂತಿದೆ, ಗೋಲ್ ರೆಮಿಡಿ, ಅದನ್ನು ಕ್ಲೀನಾಗಿ ಗ್ರೀನ್ ಪೆನ್ನಲ್ಲಿ ಬರೆಯೋದು. ಸೊ ದಟ್ ಯು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಯು ಹ್ಯಾವ್ ರೀಚ್ ದೇರ್, ಯು ಹ್ಯಾವ್ ಅರೈವ್ಡ್ ಅಟ್ ದಟ್ ಸ್ಟೇಟ್ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಎಸ್, ನೀವು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡೋ ಚಾಟ್ ಮಾಡ್ತಾ ಇದ್ದೀರಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಈಗ ನೀವು ನನ್ನ ಡಾಕ್ಟರ್ ಪೂರ್ವಿ ಜಯರಾಜ್ ವಾಟ್ಸಪ್ ಚಾನಲ್ಲು ಕೂಡ ಫಾಲೋ ಮಾಡಿ ಪ್ರತಿನಿತ್ಯ ವೆಲ್ನೆಸ್ಸಿನ ಟಿಪ್ಸ್ ಮತ್ತು ಸಜೆಷನ್ ಪಡಿಬೋದಾಗಿದೆ. ಡೀಟೇಲ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ. ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.